ಶಿಕ್ಷಕರಿಗೂ ಎಲ್ಲ ಮಕ್ಕಳಿಗೂ ಎಲ್ಲ ಚೀಫ್ ಗೆಸ್ಟ್ಗೂ ತುಂಬ ಹೃದಯದ ಸ್ವಾಗತ. ಇಲ್ಲಿವರೆಗೂ ಏನು ಮಕ್ಕಳು ನಮ್ಮ ಜೊತೆಗೆ ಈ ನೃತ್ಯವನ್ನ ಮತ್ತು ಈ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್. ಇದಕ್ಕೆ ಮಾಡಿರ್ತಕ್ಕಂಥ ಎಲ್ಲ ಕೊರಿಯೋಗ್ರಾಫರ್ಸ್, ಇದರಿಂದ ಇರತಕ್ಕಂಥ ಟೀಚರ್ಸ್, ಇದರ ಎಫರ್ಟ್ಸ್, really I'm going to appreciate all the teachers and the choreographers. Okay, fantastic. It's not so easy for them to ಚಿಕ್ಕ ಮಕ್ಕಳ ಕೈಯಲ್ಲಿ ಮಾಡ್ಸಕ್ಕಂಥದ್ದು ಅಂತ ಈಸಿ ಅಲ್ಲ, ಅಷ್ಟು ಈಸಿ ಅಲ್ಲ. ಬಟ್ ಸ್ಟಿಲ್ ಆ ಒಂದು ಪ್ರಯತ್ನನ ತುಂಬಾ ಅಚ್ಚುಕಟ್ಟಾಗಿ ಅವ್ರು ಇದರಿಂದ ಎಷ್ಟು ಶ್ರಮ ಇರುತ್ತೆ, ಒಂದು ವೀಕ್ 10 ದಿನದಿಂದ 20 ದಿನದಿಂದ ಆ ಟೀಚರ್ಸ್ಗಾಗಿ, ಆ ಪೇಷನ್ಸ್ ಆಗಿರ್ಲಿ, ಅದನ್ನೆಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ತಗೊಂಡ್ಬಂದಿರ್ತಕ್ಕಂಥ ಎಲ್ಲ ಕೊರಿಯೋಗ್ರಾಫರ್ಸ್ಗೂ ಮತ್ತೆ ಟೀಚರ್ಸ್ಗೂ ತುಂಬ ಹೃದಯದ ನಮಸ್ಕಾರಗಳು. ನಿಮ್ಗೆ ಜಸ್ಟ್ ಎಲ್ಲ ಪೋಷಕರಿಗೂ ಒಂದು ಮಾತು ಹೇಳ್ಬೇಕಾಗತ್ತೆ. ನಾನು ಇಲ್ಲಿಗೆ ಹೊಸಬ ಅಲ್ಲ, ನಾನು ಒಂದು ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೀನಿ, ಇವತ್ತು ಚೀಫ್ ಗೆಸ್ಟ್ ಆಗಿ ಬಂದಿದ್ದೀನಿ. TM ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಂತಂದ್ರೆ ಎಲ್ಲರಿಗೂ ಗೊತ್ತಿರೋದು ಒಂದು ಶಾಲೆ, ಅಥವಾ ಓಕೆ ಇವ್ರು ಮಾಡಿದ್ದಾರೆ, ಬಿಲ್ಡ್ ಮಾಡಿದ್ದಾರೆ. 12 ವರ್ಷ ಆಗಿದೆ ಇಲ್ಲಿವರೆಗೂ ನಾವು ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. 12 ವರ್ಷ ಆಗಿದೆ. ಇದು ಸುಲಭದ ಮಾತಲ್ಲ. ಈ ಒಂದು ಶಾಲೆಗೆ ಬಿಟ್ಟು ಮಿಕ್ಕಿದ ಎಲ್ಲಾ ಶಾಲೆಗಳಿಗೂ ಕಂಪೇರ್ ಮಾಡಲ್ಲ ನಾನು. ಬಟ್ ಈ ಒಂದು ಶಾಲೆಗೆ ಒಂದು ವಿಭಿನ್ನತೆ ಇದೆ. ಆ ಒಂದು ವಿಭಿನ್ನತೆ ಏನಪ್ಪಾ ಅಂತಂದ್ರೆ, ನೀವು ಇಲ್ಲಿ ಮುಳಬಾಗಿಲು ಓಪನ್ ಆಗಿರೋ ಎಲ್ಲಾ ಶಾಲೆಗಳು ಒಂದೇ ಸರಿ 5ನೇ ತರಗತಿವರೆಗೂ ಅಥವಾ 7ನೇ ತರಗತಿವರೆಗೂ ಅಥವಾ 10ನೇ ತರಗತಿವರೆಗೂ ಓಪನ್ ಆಗಿದೆ. ಬಟ್ ನಮ್ಮ ಒಂದು ಶಾಲೆ ಬಂದಿರ್ತಕ್ಕಂಥ ಈ 12 ವರ್ಷ ಇದೆ ಅಲ್ವಾ, ಈ 12 ವರ್ಷ ಯಾವ ರೀತಿ ಬಂದಿದೆ ಅಂತ ಹೊಸ ಪೋಷಕರಿಗೆ ಗೊತ್ತಾಗಬೇಕಾಗತ್ತೆ. ಹಳೆ ಪೋಷಕರು ಇದಾರೆ ಇಲ್ಲೇ, LKG ಇಂದ ಇಲ್ಲಿವರೆಗೂ ಬರ್ತಕ್ಕಂಥ ಎಲ್ಲಾ ಮಕ್ಕಳು 9ನೇ ತರಗತಿವರೆಗೂ 10ನೇ ತರಗತಿವರೆಗೂ ಓದ್ತಾ ಇರ್ತಕ್ಕಂಥ ಮಕ್ಕಳು ಇದಾರೆ, ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಬಿಟ್ಟು ನಮ್ಮ ಹೊಸ ಪೋಷಕರಿಗೆ ಏನ್ ಹೇಳ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ಈ ನಾವು ಸ್ಟಾರ್ಟ್ ಮಾಡಿದ್ದು LKG ಆದ್ಮೇಲೆ UKG ಆದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಈ ತರ ಹಂತವಾಗಿ ಒಂದ್ರ ಮೇಲೆ ಒಂದು ಮಾಡ್ಕೊಂಡ್ ಬಂದ್ವಿ. ಯಾವತ್ತೂ ಕೂಡ ದುಡ್ಡಿನ ಆಸೆಗೋ ಅಥವಾ ಇನ್ನೊಂದು ಆಸೆಗೋ ಅಥವಾ ಇಷ್ಟು ಬೇಗ ಬೆಳೆದ್ಬಿಡ್ಬೇಕು ಅಥವಾ ಮಕ್ಕಳಿಗೆ ಹಿಂಗ್ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಒಂದೇ ಸರಿ 5 ತರಗತಿಗಳು 10 ತರಗತಿಗಳು ನಾವು ಮಾಡ್ಕೊಂಡ್ ಬಂದಿಲ್ಲ. ಮಧು ಈ ಒಂದು ಸ್ಕೂಲ್ಗೆ ಇಟ್ಟಿರೋಂಥ ಎಫರ್ಟ್ಸ್ ನಿಜ ಕಣ್ಣೀರ್ ಬರುತ್ತೆ. ಅಷ್ಟು ಎಫರ್ಟ್ಸ್ ಹಾಕೊಂಡ್ ಬಂದಿದ್ದಾರೆ. ಏನಕ್ಕೆ ಅಂತಂದ್ರೆ ಇವತ್ತು 12 ವರ್ಷ ಆಗಿದೆ. ನಾನೇ ಹೇಳ್ತಾ ಇದ್ದೆ ಕೂತ್ಕೊಂಡಾಗ ಜೊತೆಗೆ, ಈ 12 ವರ್ಷ ನಾವು ನಡ್ಕೊಂಡ್ ಬಂದಿರ್ತಕ್ಕಂಥ ಆದಿ ಇದೆ ಅಲ್ವಾ, ಅಷ್ಟು ಸುಲಭ ಅಲ್ಲ. ಈ 12 ವರ್ಷದಲ್ಲಿ ಇನ್ನೊಂದೇನು ಅಂದ್ರೆ, ಈ ಒಂದು 2 ವರ್ಷ 3 ವರ್ಷದಿಂದ ಏನಾಗಿದೆ ಅಂತಂದ್ರೆ, ತುಂಬಾ ಕಾಂಪಿಟೇಷನ್, ತುಂಬಾ ಹೊಸ ಶಾಲೆಗಳು ಬಂದಿದೆ. ಅದು ಒಳ್ಳೇದೇ, ತುಂಬಾ ಒಳ್ಳೇದದು. ಏನು ಅಂತಂದ್ರೆ ಇರಬೇಕು, ಯಾಕಂದ್ರೆ ಮಕ್ಕಳಿಗೀಗ ಒಂದು ವಿದ್ಯಾಭ್ಯಾಸಕ್ಕೆ ತುಂಬಾ ಸುಲಭವಾಗಬೇಕು, ಎಲ್ಲ ರೀತಿನೂ ಆಗ್ಬೇಕು. ಅದು ಒಳ್ಳೇದೇ, ತುಂಬಾ ಸಂತೋಷ ಕೂಡ. ಯಾಕಂದ್ರೆ ನಮ್ಮ ಒಂದು ಮುಳಬಾಗಿಲು ತಾಲೂಕಲ್ಲಿ ತುಂಬಾ ಶಾಲೆಗಳು ಬಂತು, ತುಂಬಾ ಜನಕ್ಕೆ ಆಕ್ಸೆಸ್ ಇದೆ ಅಂತಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಅದು ಬಿಟ್ರೆ ನಮ್ಮ ಶಾಲೆಯ ವಿಭಿನ್ನತೆ ಬಗ್ಗೆ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕು, ಇದು ನೀವೆಲ್ಲರೂ ತಿಳ್ಕೊಳ್ಳೇಬೇಕು. ಪ್ರತಿ ಸರಿ ನೀವು ಬರ್ತಾ ಇದ್ದೀರಾ, ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ, ಅದೊಂದು ಈವೆಂಟ್ಸ್, ಲೈಕ್ ಲಾಸ್ಟ್ ಟೈಮ್ ಸೇಲ್ಸ್ ಇವೆಂಟು, ಎಲ್ಲ ಈವೆಂಟ್ಸ್ ನೀವು ನೋಡ್ತಾ ಇದ್ದೀರಾ. ಎಲ್ಲ ಪೇರೆಂಟ್ಸ್ ಹತ್ರ ನೀವು, ಎಲ್ಲ ಟೀಚರ್ಸ್ ಹತ್ರ ನೀವು ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದೀರಾ. ನಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು, ಎಲ್ಲರ ಹತ್ರ ನೀವು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಿದ್ದೀರಾ. ಈಗ ಒಂದು ವಿಭಿನ್ನತೆಯನ್ನು ನಾನು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಬ್ಬರಿಂದ ಹೇಳ್ತೀನಿ. ಇಷ್ಟು ದಿನ ನಿಮ್ಗೆ ಮಧುಮೋಹನ್ ಮತ್ತೆ ಪ್ರಿನ್ಸಿಪಲ್ ಅಥವಾ ನಮ್ಮ ಟೀಚರ್ಸ್ ನಿಮ್ಗೆ ಸಪೋರ್ಟ್ ಆಗಿದ್ರು. ಏನೇ ಆನ್ಸರ್ ಮಾಡ್ಬೇಕಂದ್ರು ಅವ್ರು ಆನ್ಸರ್ ಮಾಡ್ತಾ ಇದ್ರು. ಈಗ ಅವ್ರ ಜೊತೆಗೆ ಅವರ ಶ್ರೀಮತಿ ಅವರು ಕೂಡ ಜೊತೆಗಿದ್ದಾರೆ. ಇಬ್ರು ಕೂಡ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಕ್ಕಂಥ ವೆಲ್ ಎಜುಕೇಟೆಡ್ ಪೀಪಲ್, ಆಯ್ತಾ. ಸೊ ಅವ್ರಿಬ್ರು ಒಂದು ಕನಸು, ಈ ಒಂದು ಶಾಲೆನ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕು, ಅಥವಾ ಮಕ್ಕಳು ಈ ರೀತಿ ಬೆಳಿಬೇಕು, ಈ ರೀತಿ ಮಾಡಬೇಕು. ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ತುಂಬಾ ಕಮ್ಮಿ ಶಾಲೆಯಲ್ಲಿ ಆ ಮಕ್ಕಳ ಹೆಸರು ಗೊತ್ತಿರುತ್ತೆ. ಓಕೆ, ಈ ಒಂದು A ಸೆಕ್ಷನ್ B ಸೆಕ್ಷನ್ ಹೋಗ್ಬಿಟ್ಟು ಕೇಳ್ಬಿಡಿ ಆ ಸ್ಕೂಲ್ ಓನರ್ಸ್ನ, ಎಲ್ಲಾ ಶಾಲೆಯ ಎಲ್ಲಾ ತರಗತಿಗಳ ಮಕ್ಕಳ ಹೆಸರು ಗೊತ್ತಾ ಅಂತ ಅಂದ್ಬಿಟ್ಟು. ಅದೇ ಮಧುಮೋಹನ್ಗೆ ಅವ್ರ ಮಕ್ಕಳೇ ಅಲ್ಲ, ಅವ್ರ ಪೇರೆಂಟ್ಸ್ ಯಾರು, ಅವ್ರ ಗಾರ್ಡಿಯನ್ಸ್ ಯಾರು, ಅವ್ರ ಬಗ್ಗೆ ಏನೋ, ಅವ್ರು ಯಾವ ಊರಿಂದ ಬರ್ತಾ ಇದಾರೆ, ಎಷ್ಟು ಗಂಟೆಗೆ ಸ್ಕೂಲ್ ಬಸ್ ಅವ್ರ ಮನೆ ಹತ್ರ ರೀಚ್ ಆಗತ್ತೆ, ಅಲ್ಲಿಂದ ಹಿಡಿದು ಎಲ್ಲಾನು ಗೊತ್ತು. ಅದು ಬಿಟ್ರೆ ಈಗ ಅವರು ಶ್ರೀಮತಿ ಅವರು ಅಷ್ಟೇ ಹುಷಾರಾಗಿ ಮಾನಿಟರ್ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡ್ಸ್ಕೊಂಡ್ ಬರ್ತಾ ಇದಾರೆ. ಇನ್ನೂ ಒಂದು ಗೊತ್ತಾಯ್ತು, ಈ ಆಲ್ಮೋಸ್ಟ್ 2 ವೀಕ್ಸ್ ಇಂದ ಊಟಕ್ಕೂ ಮನೆಗೆ ಹೋಗ್ತಾ ಇಲ್ಲ ಪಾಪ, ಊಟ ಮನೆಯಿಂದ ತರಿಸ್ಕೊಂಡು ತಿಂತಾ ಇದ್ದಾನೆ ಅಂತ ಕೂಡ. ಸೊ ನಾನು ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ, ಇನ್ನೊಂದು ಒಂದು ದೊಡ್ಡ ಸಮಸ್ಯೆ ಬೇರೆ ಇದೆ ಇಲ್ಲಿ.
ಏನಪ್ಪಾ ಅಂತಂತಂದ್ರೆ ನಮ್ಮ ಪೇರೆಂಟ್ಸ್ ಈಗ ನಿಮ್ಗೆ ಗೊತ್ತಿರೋರು ಇಲ್ಲಿ 150 ಸ್ಟೂಡೆಂಟ್ಸ್ 150 ಜನ ಮಕ್ಕಳು ಎಲ್ಲಿಂದ LKG ಇಂದ ಈ 10ನೇ ತರಗತಿವರೆಗೂ ಕರ್ಕೊಂಡ್ ಬಂದಿರ್ತಕ್ಕಂಥ ಪೋಷಕರಿದ್ದಾರೆ. ಅವ್ರು ನಾವ್ ಇಲ್ಲಿ ಕರೆಕ್ಟ್ ಆದಂತ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಅಂದಿದ್ರೆ ಅವ್ರು ಇಲ್ಲಿ ಒಂದು LKG ಇಂದ 10ನೇ ತರಗತಿವರೆಗೂ ಬರಕಾಯ್ತಿತ್ತ? ಹೇಳಿ ನೀವು, ಬರಕಾಗ್ತಿತ್ತ? ಅಷ್ಟು ಈಸಿ ಅಲ್ಲ. ಅದನ್ನಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನೀವುಗಳೇನಾದ್ರು ಮನ್ಸು ಮಾಡಿದ್ರೆ ನಿಮ್ಮ ಅಕ್ಕಪಕ್ಕ ಇರೋರು ನೀವು ಓದ್ತಿರೋ ಮಕ್ಕಳಿಗೆ ಒಂದೊಂದು ಅಡ್ಮಿಷನ್ ಸೇರ್ಕೊಂಡ್ ಬಂದ್ರು ಕೂಡ ಇದು ಆರಾಮಾಗಿ ಮತ್ತೆ ಒಂದು ಶಾಲೆ ಒಂದು ಅಭಿವೃದ್ಧಿ ಮತ್ತೆ ಇದನ್ನ ಇನ್ನೂ ಸ್ವಲ್ಪ ಬೆಳೆಸಕ್ಕೆ ನಿಮ್ ಕಡೆಯಿಂದ ಸಹಕಾರ ಆಗತ್ತೆ ಅಂತ ನಾನು ಹೇಳ್ತಾ, ಅದಲ್ದಿರೋ ನಂಗೆ ಇನ್ನೊಂದು ಜಸ್ಟ್ ಒಂದು ಚಿಕ್ಕ ಪುಟ್ಟ ಏನಪ್ಪಾ ಅಂತ ಅನಿಸ್ತು ಅಂದ್ರೆ, ಈ ಮುಳಬಾಲ್ ತಾಲೂಕಲ್ಲಿ ದಯವಿಟ್ಟು ನನ್ನ ಅಬ್ಸರ್ವೇಷನ್ ಬಂದಿದ್ದು, ನಾವು ಸ್ಟಡಿ ಮಾಡಿರ್ತಕ್ಕಂಥದ್ದು ಯಾಕೆ ನಮ್ಗೆ ಅಡ್ಮಿಷನ್ಸ್ ಆಗ್ತಾ ಇಲ್ಲ ಅಥವಾ ಯಾಕೆ ಎಲ್ಲಿ ನಾವು ಎಡುತ್ತಾ ಇದೀವಿ ಅಥವಾ ಇನ್ನೂ ಯಾಕೆ ಬೆಳೆಸಕ್ ಆಗ್ತಾ ಇಲ್ಲ ಶಾಲೆನೆ ಅಂತ ಬಂದಾಗ ಒಂದ್ ಹೇಳ್ತೀನಿ, ದಯವಿಟ್ಟು ಎಲ್ಲೂ ಕೂಡ ಮಕ್ಕಳಲ್ಲಿ ಪೋಷಕರಲ್ಲಿ ನನ್ನ ವಿನಂತಿ ಏನಂತಂದ್ರೆ, ಎಲ್ಲೂ ಜಾತಿವಾರು ನೋಡಬೇಡಿ ಅಥವಾ ಎಲ್ಲೂ ರಿಲಿಜಿಯನ್ಸ್ ತರಬೇಡಿ. ಓನ್ಲಿ ನೀವು ಕ್ವಾಲಿಟಿ ಆಫ್ ದ ಎಜುಕೇಶನ್ ನೋಡಿ, ಕ್ವಾಂಟಿಟಿನ ನೋಡಕ್ ಹೋಗ್ಬೇಡಿ. ಕ್ವಾಲಿಟಿ ಆಫ್ ಎಜುಕೇಶನ್ ನೋಡಿ. ಈ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ TMIS ಅಲ್ಲಿ ನಾವು ಪಕ್ಕಾ ಕೊಡ್ತಿದೀವಿ ಅನ್ನೋ ಆಮಿನ ನಾನು ಕೊಡಬಲ್ಲೆ. ಅದಕ್ಕೆ ಎಕ್ಸಾಂಪಲ್, ನಾವೇನೀಗ LKG ಇಂದ ಇಲ್ಲಿವರೆಗೂ 12 ವರ್ಷ ಆಗಿದೆ. ಇದೇ ಒಂದು ದೊಡ್ಡ ಜರ್ನಿ. ಮತ್ತೆ ಇದ್ರ ಜೊತೆಗೆ ನಮ್ಮ ಜೊತೆ ನಿಂತಿರ್ತಕ್ಕಂಥ ಎಲ್ಲಾ ಪೋಷಕರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು. ತುಂಬಾ ಸಂತೋಷ ನಿಮ್ಮ ಈ ಒಂದು ಸಹಕಾರ. ಅದೇ ರೀತಿ ನಮ್ಮ ಮಧು ಮೇಲೆ, ಯಾಕಂದ್ರೆ ಅವ್ರ ತಂದೆ ತಾಯಿ ಆಶೀರ್ವಾದ, ಅವ್ರ ಅಣ್ಣನ ಆಶೀರ್ವಾದ, ಅವ್ರ ಫ್ಯಾಮಿಲಿ ಆಶೀರ್ವಾದ, ಇಷ್ಟೊಂದು ಬೆಳ್ಕೊಂಡ್ ಬಂದು ಇಷ್ಟೆಲ್ಲ ಮಾಡ್ಕೊಂಡ್ ಬಂದು ಈ ಜೊತೆಗೆ ನಿಮ್ಮೊಂದ್ ಸ್ವಲ್ಪ ನಿಮ್ ಕೈಲಿ ಆದಷ್ಟು ಸಹಕಾರ ಮಾಡಿದೀರ ಅಂತಂದ್ರೆ ಅವ್ರು ಇನ್ನೊಂದು ಇಲ್ಲಿ ಸರ್ವಿಸ್ ಆಗಿ ಮಾತ್ರ ನೋಡ್ತಾ ಇದೀವಿ, ಯಾವ್ದು ಬಿಸ್ನೆಸ್ ಆಗಿ ನೋಡ್ತಾ ಇಲ್ಲ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಜಸ್ಟ್ ನೋಡಿ, ತುಂಬಾ ಶಾಲೆಗಳು ಅವ್ರಿಗೆ ಶಾಲೆನ ಅವ್ರಿಗೆ ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅದು ಬಿಟ್ಟು ಬೇರೆ ಬಿಸ್ನೆಸ್ಗಳಿದ್ದಾರೆ. ಕರೆಕ್ಟಾ? ನೀವು ಬೇಕಾದ್ರೆ ಯಾವ ಶಾಲೆನಾದ್ರು ತಗೊಳ್ಳಿ, ಯಾವ ಶಾಲೆಯ ಓನರ್ನಾದ್ರು ತಗೊಳ್ಳಿ, ಅವ್ರಿಗೆ ಅದು ಬಿಟ್ಟು ಬೇರೆ ಬಿಸ್ನೆಸ್ ಎಲ್ಲ ಇದೆ. ನಮ್ಮ ಮದುವೆಗೆ ಓನ್ಲಿ ಸ್ಕೂಲ್ ಮಾತ್ರನೇ ಇದೆ. ನೀವು ಹೆಂಗ್ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ ಸ್ಕೂಲಲ್ಲಿ ಬರ್ತಕ್ಕಂಥ ಆದಾಯ ಎಷ್ಟು, ಯಾವ ರೀತಿ ಮಾಡ್ತಾ ಇದ್ದಾರೆ. ನೋ, ಮಧು ಓನ್ಲಿ ಸ್ಕೂಲ್ ಮಾತ್ರ ಇದೆ. ನಾನು ಬರ್ಕೊಟ್ಬಲ್ಲೆ. ಫ್ಯಾಮಿಲಿ ಬೇರೆ, ಬಟ್ ಮಧು ಅಂತ ಫ್ಯಾಮಿಲಿ ತಗೊಂಡಾಗ ಈಸ್ ಓನ್ಲಿ ಸ್ಟಿಕಿಂಗ್ ಆನ್ ಟು, ಅಂದ್ರೆ ಮಧು ಆಗಿ ಬೇರೆ ಕೆಲಸ ಎಲ್ಲೂ ನೋಡ್ದಿರ ಶಾಲೆ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಶಾಲೆಯಲ್ಲಿ ಮಾತ್ರ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಪೋಸ್ಟ್ ಗ್ರಾಜುಯೇಟ್ ಮಾಡಿ ನನ್ನ ಜೊತೆ ಬೆಂಗಳೂರು ಬಂದು ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು, ಅದು ಮಾಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಂದು ಅವ್ರ ಶ್ರೀಮತಿ ಅವರು ಅಷ್ಟೇ, ಇಟ್ಸ್ ಗಾಡ್ ಗ್ರೇಸ್, ಅವರ ಒಂದು ಅದೃಷ್ಟ. ಯಾಕಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆಗೆ ಬಂದು ನಿಂತ್ಕೊಂಡು ನಾನು ನಿಮ್ಗೆ ಸಾಥ್ ಕೊಡ್ತೀನಿ ಅಂತ ನಿಂತ್ಕೊಂಡು ಮಾಡ್ತಿದಾರಲ್ಲ, ಅದಕ್ಕೂ ಕೂಡ ನೀವು ಸಹಕಾರ ಕೊಡ್ಲೇಬೇಕಾಗತ್ತೆ. ಅವ್ರಿಬ್ರು ಮಾನಿಟರ್ ಮಾಡ್ಕೊಂಡು ತುಂಬಾ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ತಗೊಂಡು ಹೋಗ್ತಾರೆ. ಸೊ ನಿಮ್ಮ ಸಹಕಾರ ಬೇಕೇ ಬೇಕು ಅಂತ ಹೇಳ್ತಾ ನನ್ನ ಒಂದು ಚಿಕ್ಕ ಪುಟ್ಟ ಭಾಷಣವನ್ನು ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಎಲ್ಲಾ ಪೋಷಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮಧು. ಸರ್, ಧನ್ಯವಾದಗಳು ಸರ್.